ವಿಕ್ರಾಂತ್ ಅಗ್ರಜ ಇನ್ನೊಂದ್ಸಲ ಹತ್ತು ಮಾಡ್ಬೋದಾ? ಯಾಕೆ ವಿಕ್ರಾಂತ್ ಬೇಜಾರಾಗಿದೆಯಾ? ಏನಾಯ್ತು? ವಿಕ್ರಾಂತ್ ಹೇಳು, ನಿಂದನೇ ಕೇಳ್ತಿರೋದು. ಯಾಕೆ ಅಗ್ರಜ? ನೀನೇನು ಹಗ್ ಮಾಡ್ಬೇಕಂದ್ರೆ ಬರೀ ಬೇಜಾರಲ್ಲಿದ್ದಾಗ ಹಗ್ ಮಾಡ್ಬೇಕಾ? ಖುಷಿಯಾಗಿದ್ದೀನಿ ಅಂತಲೇ ಅನ್ಕೋ ಅಗ್ರಜ. ಇನ್ಮೇಲಿಂದ ನಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿರುತ್ತೆ, ಕಂಪ್ಲೀಟ್ ಫ್ಯಾಮಿಲಿ ಆಗಿರುತ್ತೆ. ಗುಡ್ ನೈಟ್ ರವಿ. ನಾನು ಏನು ಬೇಜಾರಿ? ಇನ್ನು ಕ್ರೈಮ್ ಪಾರ್ಟ್ನರ್ ಯಾಕೋ ತುಂಬ ಫೀಲಿಂಗಲ್ಲಿದ್ದಾನೆ? ಅದು ನನಗೂ ಗೊತ್ತಾಗ್ತಿಲ್ಲ ವೇದಾಂತ್. ನೀವಿಲ್ಲ ಅನ್ನೋಕ್ವರೆಗೂ ಇಷ್ಟು ದಿನ ನನಗೆ ಕಾಡ್ತಾ ಇತ್ತು. ಆದರೆ ಇವಾಗ ನೀವು ಬದುಕಿದ್ದೀರಾ ಅನ್ನೋ ಖುಷಿ ವಿಚಾರ ಕೇಳಿ ನನಗೆ ಎಷ್ಟು ಧೈರ್ಯ ಬಂದಿದೆ ಗೊತ್ತಾ? ಈ ವಿಚಾರನ ನಾನು ಅಗ್ರಜಂಗೆ ಹೇಳಬೇಕು, ಅವನನ್ನು ಖುಷಿ ಪಡಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಇಷ್ಟು ಬೇಗ ಬೇಡ. ನಿಮ್ಮನ್ನ ಮನೆಗೆ ಕರ್ಕೊಂಬಂದು ಡೈರೆಕ್ಟಾಗಿ ಅವನ ಮುಂದೆ ನಿಲ್ಲಿಸಿ ಇವರೇ ನಮ್ಮಪ್ಪ ಅಂತ ಹೇಳ್ತೀನಿ. ಅಪ್ಪ, ನಾನು ಇವಾಗಲೇ ಕಾಶಿಗೆ ಹೊರಡ್ತಾ ಇದ್ದೀನಿ. ನೀವು ಎಲ್ಲೇ ಇದ್ದು ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ. ವಿಕ್ರಾಂತ್, ಯಾರ್ದದು ಫೋಟೋ? ಓಹ್, ಮದರ್ ಇಂಡಿಯಾ. ನಾನು ಈ ಫೋಟೋ ಕೈಯಲ್ಲಿ ಇಟ್ಕೊಂಡಿರೋದಕ್ಕೂ ನಿಮ್ಮ ಎಂಟ್ರಿಗೂ ಪರ್ಫೆಕ್ಟ್ ಸಿಂಕ್. ನೀನು ಓವರ್ ಆ್ಯಕ್ಟಿಂಗ್ ನಿಲ್ಲಿಸು. ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ. ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡೋದನ್ನು ಕಲ್ತ್ಕೊ. ನೀವು ಕೇಳ್ತಿದ್ದೀರ ಅಂದಮೇಲೆ ಓವರ್ ಆ್ಯಕ್ಟಿಂಗ್ ಮಾಡೋದು ಬೇಡವಾ? ತಗೊಳ್ಳಿ, ನೋಡಿ. ಇವರು ನೆನಪಿದಾರ ಮದರ್ ಇಂಡಿಯಾ? ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಇವರು ಹಾಂ, ಹೇಳಿ, ಯಾರು ಇವರು? ನಿಜ ಹೇಳಿ ಮದರ್ ಇಂಡಿಯಾ, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಆ ಫೋಟೋದಲ್ಲಿರೋರು ಯಾರು ಅಂತ ಅಂದ್ರೆ ನಿಮಗೆ ಗೊತ್ತಿಲ್ವಾ? ಅವರು ಸೂರ್ಯ. ಸರಿ, ಮುಂದಕ್ಕೆ ಹೇಳಿ. ಅವ್ರಿಗೂ ನಿಮಗೂ ಈ ಮನೆಗೂ ಏನು ಸಂಬಂಧ?
ಅವರು ನಿಮ್ಮ ಇವ್ರ ಹೆಸರು ಸೂರ್ಯನಾರಾಯಣ ವಸಿಷ್ಠ, ಶ್ರೀಮತಿ ವೈದೇಹಿ ಅವರ ಗಂಡ. ಅಜ್ಜಿಯ ಪ್ರೀತಿಯ ಅಳಿಯ, ನಮ್ಮೆಲ್ರಿಗೂ ಅಪ್ಪ. ನಿಮಗೆ ಭಾವ. ಅಷ್ಟೇ ಅಲ್ಲ, ಸಾವಿರಾರು ಜನಕ್ಕೆ ನ್ಯಾಯ ಒದಗಿಸಿರೋ ಆ ರೆಸ್ಪೆಕ್ಟ್ಫುಲ್ ಜಡ್ಜ್ ಆ್ಯಂಡ್ ಈ ಮನೆ ಒಡೆಯ. ಮತ್ತೆ ಕೇಳ್ತಾ ಇದ್ದೀನಿ, ಈಗಲೂ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಅಷ್ಟೇ ಅಲ್ಲ, 25 ವರ್ಷದ ಹಿಂದೆ ಮನೆಯಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ನಡೆದಿತ್ತು. ಆ ಒಂದು ಫೈರ್ ಆಕ್ಸಿಡೆಂಟಲ್ಲಿ ಇವರು ಸಾಯಲಿಲ್ಲ, ಬದುಕಿದ್ದಾರೆ. ಆಶ್ಚರ್ಯದ ವಿಚಾರ ಏನು ಅಂತ ಅಂದರೆ, ಈಗ ಇವರು ಕಾಶಿಲಿದ್ದಾರೆ. ಇನ್ನೂ ಬದುಕಿದಾರ? ಏನು ಮದರ್ ಇಂಡಿಯಾ ನೀವು, ನಮ್ಮ ತಂದೆ ಬದುಕಿರೋ ವಿಷಯ ಖುಷಿ ಕೊಡ್ತಿಲ್ವಾ ನಿಮಗೆ? ಅದು ಬಿಟ್ಟು ಅವ್ರು ಇನ್ನೂ ಬದುಕಿದಾರ ಅಂತ ಕೇಳ್ತಾ ಇದ್ದೀರಾ? ಏನು ವಿಕ್ರಾಂತ್ ಈ ಥರ ಮಾತಾಡ್ತೀಯ? ನಿಮ್ಮಪ್ಪ ಬದುಕಿದ್ದಾರೆ ಅಂದರೆ ನನಗೂ ಸಂತೋಷ ಆಗಲ್ವಾ? ನಮ್ಮ ಭಾವ ಬದುಕಿದ್ದಾರೆ ಅಂದರೆ ನನಗೂ ಖುಷಿನೇ ಅಲ್ವಾ? ಈ ವಿಷಯ ವೇದಾಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಈ ವಿಷಯನ ಮೊದಲು ನಿಮಗೆ ಹೇಳಬೇಕು ಅಂತ ಬಂದೆ, ಬೇರೆ ಯಾರಿಗೂ ಹೇಳಬೇಡಿ. ಸರಿ, ಹೇಳಲ್ಲ. ಮದರ್ ಇಂಡಿಯಾ, ನಾನು ನಮ್ಮ ತಂದೆನ ಕರ್ಕೊಂಡು ಬರೋದಕ್ಕೆ ಕಾಶಿಗೆ ಹೋಗ್ತಾ ಇದ್ದೀನಿ. ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇವ್ರನ್ನ ಕರ್ಕೊಂಡು ಬಂದು ಅಗ್ರಜ್ ಮುಂದೆ ನಿಲ್ಲಿಸ್ತೀನಿ. ಆಗ ನಿಮ್ಮ ಬಣ್ಣನೂ ಬಯಲಾಗುತ್ತೆ, ಈ ಮನೆಯಿಂದ ಫಾರ್ ಎವರ್ ಎಕ್ಸಿಟೂ ಸಿಗುತ್ತೆ. ಥ್ಯಾಂಕ್ ಯು. ಅಸ್ಲಿ ಆಟ ಇವಾಗ ಶುರು. ಸರಿ, ಈಗೇನಿಲ್ಲ, ಮೇಲ್ ಮಾಡ್ತೀನಿ. ಇನ್ಮೇಲಿಂದ ನಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿರುತ್ತೆ, ಕಂಪ್ಲೀಟ್ ಫ್ಯಾಮಿಲಿ ಆಗಿರುತ್ತೆ. ಆಚಾರಿ, ವಿಕ್ರಾಂತ್ ಯಾಕೆ ಹೀಗೆ ಮಾಡ್ದ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅವ್ನು ಯಾವತ್ತೂ ಈ ರೀತಿ ಫೋನಲ್ಲಿ ಮಾತಾಡಿರಲಿಲ್ಲ. ಏನು ಅವ್ನ ಮಾತಿನ ಅರ್ಥ? ಹಾಗಾದರೆ ನಮ್ಮ ಫ್ಯಾಮಿಲಿ ಇವಾಗ ಕಂಪ್ಲೀಟ್ ಅಲ್ವಾ? ವೇದಾಂತ್, ನೀನು ಎಷ್ಟು ಫಾರ್ವರ್ಡ್ ಇದೆಯೋ ಒಂದೊಂದು ವಿಷಯದಲ್ಲಿ ತುಂಬ ಸ್ಲೋ. ಅದರಲ್ಲೂ ಫ್ಯಾಮಿಲಿ ಸಂಸಾರ ಅಂತ ಬಂದರೆ ಎಲ್ಲಿ ಬೇಕಿದ್ರು ಹೇಳ್ತೀನಿ, ನಿಂಗೆ ಎಳ್ಳಷ್ಟು ಗೊತ್ತಿಲ್ಲ. ಏನು ಆಪ್ತ ಮಿತ್ರ ಸಿನಿಮಲ್ಲಿ ಕ್ಯಾಪ್ಟನ್ ಥರ ಮಾತಾಡ್ತಿದ್ದೀರ? ಕರೆಕ್ಟಾಗಿ ನೀಟಾಗಿ ಹೇಳಿ. ಕೇಳಿಸ್ಕೋ, ಫ್ಯಾಮಿಲಿ ಕಂಪ್ಲೀಟ್ ಅಂತ ಆಗೋದು ಯಾವಾಗ ಹೇಳು ನೋಡೋಣ? ಮಗು ಆದಾಗ, ಮನೇಲೆಲ್ಲರ ಜೊತೆಲಿದ್ದಾಗ. ಕರೆಕ್ಟ್, ಭಾವ ಹೇಳಿದ್ದು ಅದೇ ಅರ್ಥದಲ್ಲಿ. ಅಕ್ಕಂಗೆ ಮಗು ಆದಮೇಲೆ ನಮ್ಮದು ತುಂಬ ಸಂಸಾರ ಆಗೋಗುತ್ತೆ. ಇಷ್ಟೇ ಲಾಜಿಕ್ಕು. ಇದನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಇನ್ನೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಜಾರಿ, ಬರೀ ವಿಕ್ರಾಂತ ಆರ್ತಿ ಮಗು ಆಗಿದ ತಕ್ಷಣ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಅನ್ಸ್ಕೊಳ್ಳೋದಿಲ್ಲ. ನಮಗೂ ಒಂದು ಮಗು ಆಗಬೇಕು, ಆಮೇಲೆ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಅನ್ಸ್ಕೊಳ್ಳೋದು. ಏನಂತೀಯ? ಸಾಕು ಸುಮ್ಮನೆ ಕಣ್ಸ್ಕಾಣ್ಬೇಡ, ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ. ಅಯ್ಯೋ, ಅದರಲ್ಲಿ ತಪ್ಪಿದೆ. ಕನ್ಸ್ಕೊಂಡಾದ್ಮೇಲೆ ಅದನ್ನು ನನ್ಸ್ ಮಾಡ್ಕೊಳ್ಬೇಕು. ಅದು ಅಲ್ಲದೆ
ಮದುವೆ ಆದಮೇಲೆ ಮಗು ಇನ್ನೂ ಆಗಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿರೋ ಗಣ್ಯರು ಹೇಗೆಲ್ಲ ಮಾತಾಡ್ತಾರೆ ಗೊತ್ತಾ? ಸಮಾಜದ ಇಷ್ಟದ ಕಷ್ಟಕ್ಕೋಸ್ಕರ ಬದುಕೋದು ತಪ್ಪಲ್ವಾ? ಯಾಕೆ ಆ ವಿಷಯ ನಿನಗೆ ಗೊತ್ತಿಲ್ವಾ? ಏನೇ ಆಗಲಿ ನನಗೆ ವಿಷಯದಲ್ಲಿ ಚೂರು ಒಪ್ಪಿಗೆ ಇಲ್ಲ. ಹಲೋ. ಎಸ್ ಸುಹಾಸಿನಿ, ಟೆಲ್ ಮೀ. ಮುಗೀತು, ಎಲ್ಲ ಮುಗ್ದು ಹೋಯ್ತು. ಇನ್ಮೇಲೆ ನಮ್ಮ ಕತೆ ಅಷ್ಟೇ. ಏಯ್, ಏನಾಗಿದೆ? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಆ ವಿಕ್ಕಿಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಇನ್ಮೇಲೆ ಅವ್ನು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ಅದು ಏನಾಗಿದೆ ಸರಿಯಾಗಿ ಹೇಳು. ಸುಮ್ಮನೆ ಕನ್ಫ್ಯೂಷನ್ ಮಾಡಬೇಡ. ವಿಕ್ಕಿಗೆ ಅವರಪ್ಪ ಸೂರ್ಯನಾರಾಯಣ ಬದುಕಿದ್ದಾರೆ ಅಂತ ಗೊತ್ತಾಗಿದೆ. ಏನು ಹೇಳ್ತಾ ಇದೆಯಾ? ಅವನು ಬದುಕಿರೋದು ಹೇಗೆ ಸಾಧ್ಯ? ನಿಜಾನೇ ಹೇಳ್ತಾ ಇದ್ದೀನಿ. ಆವತ್ತು ಫೈರ್ ಆಕ್ಸಿಡೆಂಟಲ್ಲಿ ಅವ್ರು ಸತ್ತಿಲ್ಲ, ಹೇಗೋ ಬಚಾವಾಗಿದ್ದಾರೆ. ಹಾಗಾದರೆ ಈಗೆಲ್ಲಿದ್ದಾನೆ? ಕಾಶಿನಲ್ಲಿದ್ದಾನಂತೆ. ಈ ವಿಷಯ ನಿನಗೆ ಯಾರು ಹೇಳಿದ್ರು? ವಿಕ್ಕಿ ಹೇಳ್ದ. ಅಷ್ಟೇ ಅಲ್ಲ, ಅವ್ರ ಅಪ್ಪನ ಫೋಟೋ ಕೂಡ ತೋರಿಸ್ದ. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ ಅವನು ಅವ್ರ ಅಪ್ಪನ ಕರ್ಕೊಂಬರೋದಕ್ಕೆ ಕಾಶಿಗೆ ಹೊರಟಿದ್ದಾನೆ. ಈಗ ನಾವು ಹೇಗಾದರೂ ಮಾಡಿ ಅವನನ್ನ ತಡಿಲೇಬೇಕು, ಇಲ್ಲಾಂದರೆ ಅವನು ಖಂಡಿತ ನಮ್ಮನ್ನು ಮುಗಿಸ್ಬಿಡ್ತಾನೆ. ಯಾಕೆ ನಗ್ತಾ ಇದ್ದೀರಾ? ಸುಹಾಸಿನಿ, ಇದಕ್ಕೆ ಹೇಳೋದು ಪೇಷನ್ಸ್ ಇರಬೇಕಂತ. ಅಂದರೆ ಏನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನಾವು ಖುಷಿ ಪಡೋ ವಿಚಾರ. ಹೇಗಾದರೂ ನಾವು ವಶಿಷ್ಠ ಫ್ಯಾಮ್ಲಿನ ಹೋಲ್ಸೇಲಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಅವನು ಬರ್ತಿದ್ದಾನೆ ಅಂದರೆ ಕೇಳಬೇಕಾ? ಮೊದಲನೇ ಮುಹೂರ್ತ ಅವನಿಗೆ ಇಟ್ಟರೆ ಆಯಿತು. ನೀವು ನಾನು ಹೇಳ್ತಾ ಇರೋದನ್ನ ತುಂಬ ಲೈಟಾಗಿ ತಗೋತಾ ಇದ್ದೀರಾ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಯಾಮಾರಿದ್ರು ನಮಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ಮರಿಬೇಡಿ. ಅವನು ಅವ್ರ ಅಪ್ಪನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾನೆ. ಅವನೇನಾದರೂ ಅವ್ರ ಅಪ್ಪನ ಕರ್ಕೊಂಡು ಬಂದರೆ ವೇದಾಂತ್ಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವನು ನಮ್ಮನ್ನು ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡಿದ್ದೀರಾ? ಸುಹಾಸಿನಿ, ನೀನು ನನ್ನನ್ನು ಸಾಮಾನ್ಯ ಅನ್ಕೊಂಬೇಡ. ನಾನು ಬೆಂಕಿಯಲ್ಲಿ ಅರಳಿದ ಹೂವಿದ್ದಂಗೆ. ಅಷ್ಟು ಈಸಿಯಾಗಿ ಬಾಡಲ್ಲ. ವಿಕ್ಕಿ ಕಾಶಿ ಹೋಗ್ತಾನೆ, ಆದರೆ ವಾಪಸ್ ಬರಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅವನು ಆ ಸೂರ್ಯನಾರಾಯಣ್ ಮುಖ ನೋಡೋಕ್ಕೆ ಮುಂಚೆ ನರ್ಕದ ಬಾಗಿಲು ತಟ್ತಾನೆ. ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ, ನೀನು ರಿಲ್ಯಾಕ್ಸ್ ಆಗಿರೋ.
ಅಮ್ಮ ಏನಾಯ್ತು ಪುಟ್ಟ? ಯಾಕೆ ಗಾಬರಿ ಆಗಿದ್ಯಾ? ಹಾಂ, ಕೆಟ್ಟ ಕನಸೇನಾದ್ರೂ ಬಿತ್ತಾ? ಹ್ಞೂ ಅಮ್ಮ, ವಿಕ್ಕಿ ಅವ್ರ ಅಪಾಯದಲ್ಲಿದ್ದಾರೆ. ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಕೆಟ್ಟ ಕನಸು ಬಿತ್ತು. ತುಂಬ ಭಯ ಆಗ್ತಿದೆ ಅಮ್ಮ. ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಅನಿಸ್ತದೆ. ಕನಸಿಗೆಲ್ಲ ಯಾರಾದರೂ ಹೆದರ್ಕೋತಾರ ಮಗಳೇ? ಅಂಥದ್ದು ಏನೂ ಆಗಲ್ಲ, ಧೈರ್ಯವಾಗಿರೋ. ಆರ್ತಿ, ಕನ್ಸಲ್ಲಿ ಬಿದ್ದಿದ್ದೆಲ್ಲ ನಿಜ ಆಗೋದಿಲ್ಲ. ಏನೋ ಕೆಟ್ಟ ಕನಸಿರ್ಬಹುದು, ಮರ್ತ್ಬಿಡು. ವಿಕ್ರಾಂತ್ಗೆ ಏನೂ ಆಗೋದಿಲ್ಲ, ನೀನು ಸಮಾಧಾನವಾಗಿರು. ಅದಿರಲಿ, ಅಂಜು ಎಲ್ಲಿ? ಅವಳು ಓದ್ಕೋತಾ ಇದ್ದಾಳೆ, ನಾ ಕಳಿಸ್ತೀನಿ. ನಿದ್ದೆ ಮಾಡು. ಇಲ್ಲ, ವಿಕ್ಕಿ ಅವ್ರ ಹತ್ರ ನಾನು ಈಗಲೇ ಮಾತಾಡಬೇಕು. ಗಂಟೆ 12 ಆದರೂ ನಮ್ಮ ಆಫೀಸ್ ಕೆಲಸ ಅಂತೂ ಮುಗಿಯಲ್ಲ. ನಮ್ಮ ಧ್ರುವನ್ ಮದುವೆಯಿಂದಾಗಿ ಒಂದಷ್ಟು ಪೆಂಡಿಂಗ್ ಉಳಿದಿದೆ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಇಲ್ಲ ಅಂದರೆ ಅಗ್ರಜ ಆಫೀಸಿಂದ ಓಡಿಸ್ತಾನೆ. ಈ ಟೈಮಲ್ಲಿ ಹೆಂಡತಿ ಮನೇಲಿ ಇಲ್ದಿರೋದೇ ಒಳ್ಳೇದಾಯ್ತು. ಇಲ್ಲ ಅಂದರೆ ಆರ್ತಿಯವರು ಪಾಪಚ್ಚೆ ನನ್ನ ಪಕ್ಕ ಕೂತ್ಕೊಂಡು ನಿದ್ದೆಗೆಡ್ತಾ ಇದ್ರು. ಹಾಂ ನೋಡ್ರಿ, ನನ್ನ ಹೆಂಡತಿಗೆ 100 ವರ್ಷ ಆಯ್ಸು. ಹಲೋ ಹೆಂಡತಿ, ಏನು ಇಷ್ಟೊತ್ತಲ್ಲಿ? ನಿಮ್ಗೇನೂ ಆಗಿಲ್ಲ ತಾನೆ? ಯಾಕೆ ಹೆಂಡತಿ, ಯಾಕೆ ಇಷ್ಟೊಂದು ಗಾಬರಿಲಿ ಮಾತಾಡ್ತಿದ್ದೀರಾ? ನಂಗೊಂದು ಕೆಟ್ಟ ಕನಸು ಬಿದ್ದಿತ್ತು. ನಿಮ್ಮನ್ನ ಯಾರೋ ರೌಡಿಗಳು ಅಟ್ಟಾಡ್ಸ್ಕೊಂಡ್ಬರ್ತಾ ಇದ್ರು. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಈಗಲೇ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಿದೆ. ವಾಟ್ ಇಸ್ ದಿಸ್ ಹೆಂಡತಿ? ಕನಸಿಗೆಲ್ಲ ಇಷ್ಟೊಂದು ಹೆದರ್ಕೊಂಡು ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ? ಕೆಟ್ಟ ಕನಸುಗಳನ್ನೆಲ್ಲ ಮರ್ತು ಬಿಡಬೇಕು, ವ್ಯಾಲ್ಯೂ ಕೊಡಬಾರ್ದು. ನೀವು ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ಡೋಂಟ್ ವರಿ. ಗುಡ್ ನೈಟ್. ಆದರೂ ನೀವು ಹುಷಾರಾಗಿರೋದು ಒಳ್ಳೇದು ವಿಕ್ಕಿ ಅವರೇ. ಡೋಂಟ್ ವರಿ, ಕೇರ್ಫುಲ್ಲಾಗೇ ಇರ್ತೀನಿ, ಓಕೆನಾ? ಸರಿ ವಿಕ್ಕಿ ಅವರೇ, ಆದರೂ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಬೆಳಿಗ್ಗೆ ಬನ್ನಿ. ಗ್ಯಾರಂಟಿ ಬರ್ತೀನಿ. ನೀವು ಕರೆಯೋದೆಚ್ಚ, ನಾನು ಬರೋದೆಚ್ಚ. ಇವಾಗ ವರಿ ಮಾಡ್ಕೊಳ್ಬೇಡಿ, ಆರಾಮಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ಸರಿ ವಿಕ್ಕಿ. ಐ ಲವ್ ಯು. ಪಾಪ ನನ್ನ ಹೆಂಡತಿ, ಅವ್ರನ್ನ ಅವ್ರು ಅಷ್ಟು ಕೇರ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಂದೇ ಜಪ ಮಾಡ್ತಾ ಇರ್ತಾರೆ ಯಾವಾಗಲೂ. ಐ ಮಿಸ್ ಯು ಹೆಂಡತಿ, ಐ ಮಿಸ್ ಯು. ಬ್ಯಾಕ್ ಟು ವರ್ಕ್. ಬೆಳಿಗ್ಗೆನೆ ಬರ್ತೀನಿ ಅಂತ ಹೇಳಿದ್ರು, ಆದರೆ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ, ಯಾವಾಗಲೂ ಅವರೇ ಫೋನ್ ಮಾಡೋರು, ಆದರೆ ಈಗ ನಾನು ಕಾಲ್ ಮಾಡಿದ್ರು ನನ್ನ ಕಾಲಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ನನಗೆ ಹೇಳ್ತಾ ಇದ್ರು, ಆದರೆ ಈಗ ಕರೆಕ್ಟಾಗಿ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಮೋಸ್ಟ್ಲಿ ನಾನು ಬೇಡ ಅಂತೀನಿ ಅನ್ನೋ ಕಾರಣಕ್ಕೆ ನನಗೇನೂ ಹೇಳ್ತಿಲ್ಲ ಅನ್ನಿಸ್ತದೆ.